ಹಲೋ ನಮಸ್ತೆ ಎಲ್ರಿಗೂ. ಸೊ ಇವತ್ತು ನಾವು ನಾರ್ಮಲಾಗಿ ಹುಟ್ಟಿದ ಮಕ್ಕಳಿಗೆ ಬರುವಂಥ ಜಾಂಡೀಸ್ ಕಾಯಿಲೆ ಬಗ್ಗೆ ಮಾತಾಡೋಣ. ಇದು ಎಷ್ಟು ಪರ್ಸೆಂಟೇಜ್ ಇದ್ದರೆ, ಎಷ್ಟು ಲೆವೆಲ್ ಇದ್ದರೆ ನಾರ್ಮಲ್ ಅಥವಾ ಹೆಂಗೆ ಏನು ಅಂತ ನೋಡೋಣ. ಸೊ ನೀವು ನೋಡ್ಬೋದು, ಇವಾಗಂತೂ ಹುಟ್ಟಿದ ಮಕ್ಕಳಿಗೆ ಜಾಂಡೀಸ್ ಕಾಯಿಲೆ ಬರುತ್ತೆ. ಸೊ ಹಾಗಂತ ನಾವು ಮನೆ ಕರ್ಕೊಂಡೋಗ್ಬಿಟ್ಟು ಎಳೆ ಬಿಸಿಲಿಗೆ ಹಿಡಿತೀವಿ, ಅದು ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ತುಂಬ ಜನ ಕೂಡ. ಸೊ ಅದು ಸರಿಯಲ್ಲ. ಫಸ್ಟು ಪೀಡಿಯಾಟ್ರಿಷಿಯನ್ ಕನ್ಸಲ್ಟೇಷನ್ ಏನಿರುತ್ತಲ್ಲ, ನೀವು ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಸೊ ಅವರು ಫೋಟೋಥೆರಪಿ ರೆಕಮೆಂಡ್ ಮಾಡ್ತಾರೆ ನಿಮಗೆ. ಸೊ ಫಸ್ಟ್ ಫ್ಯೂ ಡೇಸ್ ನಿಮಗೆ ಫೋಟೋಥೆರಪಿಲಿ ಇಟ್ಟಿರ್ತಾರೆ ಮಗುನ. ಸೊ ಅದಾದಮೇಲೆ ನೀವು ಮನೆಗೆ ಕರ್ಕೊಂಡು ಹೋದ್ಮೇಲೆ ನೀವು ನಾರ್ಮಲಿ ಬೆಳೆ ಬಿಸಿಲಿಗೆ ಹಿಡಿಬೇಕಾಗತ್ತೆ, ಡೈಲಿ ಒಂದು ಹಾಫ್ ಆನ್ ಅವರ್. ಸೊ ಇದ್ರ ಚಾರ್ಟ್ ನೋಡೋದಾದರೆ ನಾವು 24 ಗಂಟೆ ಒಳಗಿನ ಮಕ್ಕಳಿಗೆ ಎಬೌಟ್ 10 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ಇದ್ದರೆ ನಾರ್ಮಲ್ಲು. 24 ಗಂಟೆಯಿಂದ 48 ಗಂಟೆ ಒಳಗಿದ್ದರೆ 15 ಮಿಲಿಗ್ರಾಮ್ ಪರ್ ಡೆಸಿಲೀಟರ್, ಇದು ನಾರ್ಮಲ್. ಸೊ ನೆಕ್ಸ್ಟು 49 ಗಂಟೆಯಿಂದ 72 ಗಂಟೆ ಒಳಗಡೆ 18 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್, ಇದು ನಾರ್ಮಲ್ಲು. ಸೊ 72 ಅವರ್ಸ್ 72 ಗಂಟೆಗಳ ಮಕ್ಕಳಿಗೆ 20 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಸೊ ಇದು ಕಾಮನ್ ಚಾರ್ಟ್ ನೀವು ನೋಡೋದಾದರೆ. ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.